ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಜನಸಮಯ ಯೂಟ್ಯೂಬ್ ಚಾನಲ್. ಬೆಳಕಿನ ಹಬ್ಬ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ದೀಪಾವಳಿ ಹಬ್ಬಕ್ಕೆ ರಾಜ್ಯ ಸರ್ಕಾರದ ಕಡೆಯಿಂದ ಒಂದು ಭರ್ಜರಿ ಗುಡ್ ನ್ಯೂಸ್ ಬಂದಿದೆ. ಗೃಹಲಕ್ಷ್ಮಿ ಯೋಜನೆ ಹಣ ಪ್ರತಿಯೊಬ್ಬ ಮಹಿಳೆಯ ಖಾತೆಗೂ ಜಮಾ ಆಗಿದೆ. ಎಷ್ಟು ಕಂತಿನ ಹಣ ಬಂದಿದೆ? 2 ಕಂತಿನ ಹಣ ಹಾಕಿದ್ದಾರೆ. 22 ಮತ್ತು 23 ಒಟ್ಟಿಗೆ ಹಾಕ್ತಾ ಇದ್ದಾರಾ? ಈಗ ನಮಗೆ ಅಮೌಂಟ್ ಬಂದಿದೆ ದೀಪಾವಳಿ ಹಬ್ಬದ ದಿನ. ಇದು ಯಾವ ಕಂತಿಂದು ಅಂತ ಕೂಡ ಸುಮಾರು ಜನಕ್ಕೆ ಡೌಟ್ ಇದೆ. ಎಲ್ಲಾನು ಕೂಡ ವಿತ್ ಪ್ರೂಫ್ ಇನ್ಫಾರ್ಮೇಷನ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ನೀವೇನಾದರೂ ಫಸ್ಟ್ ಟೈಮ್ ಚಾನಲ್ ನೋಡ್ತಿದ್ರೆ ಇಲ್ಲಿವರೆಗೂ ನನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಕಾಣೋ ಬೆಲ್ಲೈಕನ್ ಮೇಲೆ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಮುಂದೆ ಏನೇ ವಿಡಿಯೋ ಹಾಕಿದ್ರು ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಗೃಹಲಕ್ಷ್ಮಿ ವಿಚಾರವಾಗಿ ಲೇಟೆಸ್ಟ್ ಅಪ್ಡೇಟ್ನ ಕೊಡೋಣ ಅಂತ 3 ದಿನದಿಂದ ಅನ್ಕೋತಾ ಇದ್ದೀನಿ ವಿಡಿಯೋ ಮಾಡೋಕ್ಕೆ. ಬಟ್ ಆಗ್ತಾನೆ ಇಲ್ಲ, ಸ್ವಲ್ಪ ಹುಷಾರಿಲ್ಲದೆ ಇರೋ ರೀಸನಿಂದ ವಿಡಿಯೋ ಮಾಡೋಕ್ಕಾಗಿರಲಿಲ್ಲ. ಇವತ್ತು ಲೇಟೆಸ್ಟ್ ಅಪ್ಡೇಟ್ನ ಕೊಡ್ತಾ ಇದ್ದೀನಿ, ವಿತ್ ಪ್ರೂಫ್ ಇನ್ಫಾರ್ಮೇಷನ್ನ ಕೊಡ್ತಾ ಇದ್ದೀನಿ. ಏನಪ್ಪ ಅಂದರೆ ಗೃಹಲಕ್ಷ್ಮಿ ಯೋಜನೆಯ ಹಣ ದೀಪಾವಳಿ ಹಬ್ಬಕ್ಕೆ ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಬಿಡುಗಡೆನ ಮಾಡಿದ್ದಾರೆ. ಇದಕ್ಕಿಂತ ಮುಂಚೆ ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ಹೇಳಿದ್ದೆ 3 ದಿನಗಳಲ್ಲೇ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬರುತ್ತೆ ಅಂತ. ಹಾಸನಾಂಬೆಯ ದರ್ಶನ ಪಡೆದಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಹೇಳಿದ್ರು. ಏನೇನು ಪ್ರೋಸೆಸ್ ಇದೆಯೋ ಅದೆಲ್ಲ ಕೂಡ ನಾನು ಮಾಡಿಬಿಟ್ಟಿದ್ದೀನಿ. ಸೊ ದೀಪಾವಳಿ ಹಬ್ಬಕ್ಕಿಂತ ಮುಂಚೆನೇ ನಿಮಗೆ ಹಣ ಬರುತ್ತೆ ಅಂತ. ಫೈನಲಿ ದೀಪಾವಳಿ ಹಬ್ಬದ ದಿನದಿಂದ 20ನೇ ತಾರೀಕಿಂದ 20, 21 ಮತ್ತು 22 ಇವತ್ತು ಕೂಡ ಸಾಕಷ್ಟು ಜನ ಮಹಿಳೆಯರ ಖಾತೆಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದು ತಲುಪ್ತಾ ಇದೆ. ಆದರೆ ಡೌಟ್ ಏನಪ್ಪ ಅಂದರೆ ಇದು 22ನೇ ಕಂತಿನ ಹಣನ ಅಥವಾ 23ನೇ ಕಂತಿನ ಹಣನ, ಯಾವ ಹಣ ಈಗ ಹಾಕಿದ್ದಾರೆ ಅನ್ನೋದೇ ಕನ್ಫ್ಯೂಸ್ ಆಗ್ತಾ ಇದೆ. ಮತ್ತೆ ಕೆಲವರು ಹೇಳ್ತಾ ಇದ್ದಾರೆ ನಮಗೆ 4,000 ರೂಪಾಯಿ ಹಣ ಒಟ್ಟಿಗೆ ಬಂತು ಅಂತ. ಹಾಗಿದ್ರೆ ಎಷ್ಟು ಕಂತಿನ ಹಣ ಹಾಕಿದ್ದಾರೆ? ಮೊದಲನೇದಾಗಿ ಯಾವ ಕಂತಿನ ಹಣ ಹಾಕಿದ್ದಾರೆ ಅಂತ ನಾನು ತಿಳಿಸ್ಕೊಡೋಕ್ಕಿಂತ ಮುಂಚೆ ಅಮೌಂಟ್ ಬಂದಿದೆ ಅಲ್ವಾ, ಅದಕ್ಕೆ ಸಂಬಂಧಪಟ್ಟಂಥ ಒಂದಷ್ಟು ಸ್ಕ್ರೀನ್ಶಾಟ್ಗಳನ್ನ ಹಾಕ್ಬಿಡ್ತೀನಿ. ಇವನ್ ನಾವು ಕೂಡ ನಮ್ಮಮ್ಮ ಮನೆ ಬೆಂಗಳೂರು ಇರೋದ್ರಿಂದ ಅವ್ರಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿದೆ. ನಮ್ಮ ಅತ್ತೆಯವರಿಗೆ ರಾಮನಗರ ಡಿಸ್ಟಿಕ್ಕು, ಅವ್ರಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದಿದೆ. ವಿತ್ ಪ್ರೂಫ್ನ ಹಾಕ್ಬಿಡ್ತೀನಿ. ಗೃಹಲಕ್ಷ್ಮಿ ಹಣ ಬಂದಿರೋದಕ್ಕೆ ಸುಮಾರು ಕಮೆಂಟ್ಗಳು ಬಂದಿದೆ. ಇಲ್ಲಿ ನೋಡಿ, ನೀವು ಈ ಕಮೆಂಟ್ಗಳನ್ನ ಓದಿದ್ರೆ ನಿಮಗೆ ಗೃಹಲಕ್ಷ್ಮಿ ಹಣ ಬಂದಿರೋದು ಗೊತ್ತಾಗುತ್ತೆ. ಗುಲ್ಬರ್ಗಾ ಜಿಲ್ಲೆಯವರಿಗೆ ಬಂದಿದೆ, ಚನ್ನಪಟ್ಟಣ ಮಂಡ್ಯ ಜಿಲ್ಲೆಯವರಿಗೆ ಅಮೌಂಟ್ ಬಂದಿದೆ, ಬೆಂಗಳೂರವ್ರಿಗೆ ಸಾಕಷ್ಟು ಜನಕ್ಕೆ ನಿನ್ನೆ ಮತ್ತು ಇವತ್ತು ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದಿದೆ. ಹಾಗೆ ಮೈಸೂರು ಡಿಸ್ಟಿಕ್ ಅವ್ರಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದಿದೆ. ಸುಮಾರು ಲಕ್ಷ ಜನ ಹೇಳಿದ್ದಾರೆ. ಪ್ರತಿಯೊಬ್ಬರು ಕೂಡ ನೀವು ಗಮನಿಸಿದ್ರೆ ಕಮೆಂಟ್ನ ಮಾಡಿರೋದು ಖಂಡಿತವಾಗ್ಲೂ ದೀಪಾವಳಿ ಹಬ್ಬಕ್ಕೆ ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿರೋದು ಪ್ರೂಫ್ ನಿಮಗೆ ಸಿಕ್ಕಿರುತ್ತೆ ಅಂತ ಅನ್ಸುತ್ತೆ. ಹಾಗೆ ವಿಡಿಯೋ ನೋಡ್ತಿರೋ ನಿಮ್ಗೆ ಯಾರಿಗಾದ್ರೂ ಗೃಹಲಕ್ಷ್ಮಿ ಹಣ ಬಂದಿತ್ತು ಅಂದರೆ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ, ತುಂಬಾ ಸಹಾಯ ಆಗುತ್ತೆ. ಕೆಲವರಿಗೆ ನಿನ್ನೆ ಅಮೌಂಟ್ ಬಂದಿದ್ರೆ ಮತ್ತೆ ಕೆಲವರಿಗೆ ಇವತ್ತು, ಮತ್ತು ಕೆಲವರಿಗೆ ಸೋಮವಾರ ಅಮೌಂಟು ರಿಸೀವ್ಡ್ ಆಗಿದೆ. ಬೆಂಗಳೂರಲ್ಲಿ, ಮೈಸೂರಲ್ಲಿ ಜಾಸ್ತಿ ಜನಕ್ಕೆ ಅಮೌಂಟ್ ರಿಸೀವ್ ಆಗಿದೆ. ಹಾಗೆ ಶಿವಮೊಗ್ಗ ಜಿಲ್ಲೆಯವರಿಗೆ ಹಣ ಬಂದಿದೆ, ಕೋಲಾರದವ್ರಿಗೆ ಹಣ ಬಂದಿದೆ, ಕೊಡಗು ಅವ್ರಿಗೂ ಕೂಡ ಅಮೌಂಟ್ ಬಂದಿದೆ. ಹಾಗೆ ಬಾಗಲಕೋಟೆ ಜಿಲ್ಲೆಯವ್ರಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದಿದೆ. ಹಾವೇರಿ ಅವರು ಕೂಡ ಸುಮಾರು ಜನ ಬಂದಿದೆ ಅಂತ ಹೇಳಿದ್ದಾರೆ. ಮುಂದಿನ ಕಮೆಂಟ್ಸ್ಗಳನ್ನ ನೀವು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಹಾಸನ ಜಿಲ್ಲೆಯವರು ನಮಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದಿದೆ ಅಂತ ಕಮೆಂಟ್ನ ಮಾಡಿದ್ದಾರೆ. ಹಾಗೆ ನಿಮಗೆ ಯಾವ ಜಿಲ್ಲೆಗೆ ಹಣ ಬಂದಿದೆ ಮತ್ತು ಯಾವ ಜಿಲ್ಲೆಯವರಿಗೆ ಹಣ ಬಂದಿಲ್ಲ ಅನ್ನೋದನ್ನ ಕೂಡ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ. ನೋಡಿ, ಚಿತ್ರದುರ್ಗದವರು ಬಂದಿದೆ ಅಂತ ಹೇಳಿದ್ದಾರೆ. ಟೋಟಲ್ ಆಗಿ 12ರಿಂದ 13 ಜಿಲ್ಲೆಯವರಿಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬಂದು ತಲುಪಿದೆ. ಅದು ದೀಪಾವಳಿ ಹಬ್ಬಕ್ಕೆ 2,000 ರೂಪಾಯಿ ಕ್ರೆಡಿಟ್ ಆಗಿದೆ. ಕೆಲವರೆಲ್ಲ ನಿಮಗೆ 4,000 ರೂಪಾಯಿ ಅಮೌಂಟ್ ಬಂದಿದೆ ಅಂತ ಹೇಳ್ತಾ ಇದ್ದಾರೆ. ಖಂಡಿತವಾಗ್ಲೂ ಇಲ್ಲ, ಕೇವಲ 1 ಕಂತಿನ ಹಣ ಮಾತ್ರ ಬಂದಿದೆ. ಅದರಲ್ಲೂ ಕೂಡ ದೀಪಾವಳಿ ಹಬ್ಬದ ದಿನದಿಂದನೇ ಹಾಕ್ತಾ ಇದ್ದಾರೆ. ಎಲ್ಲ ಮಹಿಳೆಯರ ಖಾತೆಗೆ ಹಣ ಬಂದಿದೆ. ಈಗ ನಿಮಗೆ ಸಾಮಾನ್ಯವಾಗಿ ಬರುವಂಥ ಡೌಟು, ಯಾವ ಕಂತಿನ ಹಣ ಹಾಕಿದಾರಪ್ಪ ಇವಾಗ? ಒಟ್ಟು 12 ಜಿಲ್ಲೆ ಅಂತ ಹೇಳಿದ್ದೀರಾ, ಯಾವ ಕಂತಿನ ಹಣ ಇದು? 23ನೇ ಕಂತಿನ ಹಣನ, 22ನೇ ಕಂತಿನ ಹಣನ ಅಂತ ಕೂಡ ನಿಮಗೆ ಡೌಟ್ ಇರುತ್ತೆ. ಅದ್ರ ಬಗ್ಗೆ ಹೇಳೋದಾದ್ರೆ ನೋಡಿ, 22ನೇ ಕಂತಿನ ಹಣವನ್ನು ಈಗ ಬಿಡುಗಡೆ ಮಾಡಿದ್ದಾರೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಇದಕ್ಕಿಂತ ಮುಂಚೆ ಹೇಳಿದ್ರು, ಇನ್ನು 3 ದಿನದಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಹಣ ದೀಪಾವಳಿ ಹಬ್ಬಕ್ಕೆ 23ನೇ ಕಂತಿಂದು ಆಗಸ್ಟ್ದು ನಾನು ಹಾಕ್ಬಿಡ್ತೀನಿ ಅಂತ. ಬಟ್ ಅವ್ರು ಹೇಳಿರೋ ಪ್ರಕಾರ ನಡ್ಕೊಂಡಿಲ್ಲ. ಅಮೌಂಟ್ ಬರೋದು ಸ್ವಲ್ಪ ಡಿಲೇ ಆಗಿದೆ. ಈಗ ಬಂದಿರೋ ಲೇಟೆಸ್ಟ್ ಅಪ್ಡೇಟ್ ಪ್ರಕಾರ ಇನ್ನೂ 1 ವಾರ ಆಗುತ್ತೆ 23ನೇ ಕಂತಿನ ಹಣ ಬರೋದಕ್ಕೆ. 22ನೇ ಕಂತಿನ ಹಣ ಒಂದು ಹಂತದಲ್ಲಿ ಜಮೆ ಆಗಿತ್ತು. ಮೊದಲನೇ ಹಂತವಾಗಿ ಹಣ ಜಮೆ ಆಗಿ 2ನೇ ಹಂತದಲ್ಲಿ ಪೆಂಡಿಂಗ್ ಇತ್ತಲ್ವಾ, ಅಂಥವರಿಗೆ ಮಾತ್ರ ಇವಾಗ ಜಮೆ ಆಗಿರೋದು. 23ನೇ ಕಂತಿನ ಹಣವನ್ನು ಬಿಡುಗಡೆ ಮಾಡಿಲ್ಲ. ಯಾರ್ಯಾರಿಗೆ ಬಂದಿರಲಿಲ್ವೋ ಅಂಥವರಿಗೆ ಈಗ ಗೃಹಲಕ್ಷ್ಮಿ ಹಣ ಏನಿತ್ತು ಅದನ್ನು ದೀಪಾವಳಿ ಹಬ್ಬದ ಸಂದರ್ಭದಲ್ಲಿ ಹಾಕಿದ್ದಾರೆ. 23ನೇ ಕಂತಿನ ಹಣ ಇನ್ನೊಂದು ವಾರದಲ್ಲೇ ಬರುತ್ತೆ ಅನ್ನೋ ಅಪ್ಡೇಟ್ನ ತಿಳಿಸ್ಕೊಟ್ಟಿದ್ದಾರೆ. ಇದು ನಿಜವಾದ ಮಾಹಿತಿ. ಕೆಲವು ಕಡೆ ಯೂಟ್ಯೂಬ್ಗಳಲ್ಲಿ ಅಥವಾ ಬೇರೆ ಕಡೆ ಸೋಷಿಯಲ್ ಮೀಡಿಯಾಗಳಲ್ಲಿ ನಿಮಗೆ ತೋರಿಸ್ತಾ ಇದ್ದಾರೆ 4,000 ರೂಪಾಯಿ ಅಮೌಂಟ್ ಬಂದಿದೆ, 23ನೇ ಕಂತಿನ ಹಣ ಕೂಡ ಬಿಡುಗಡೆ ಆಗಿದೆ ಅಂತ. ಖಂಡಿತವಾಗ್ಲೂ 23ನೇ ಕಂತಿನ ಹಣವನ್ನು ಬಿಡುಗಡೆ ಮಾಡಿಲ್ಲ. ಇನ್ನು ಏನೇನು ಪೆಂಡಿಂಗ್ ಇತ್ತೋ ಅದನ್ನು ಮಾತ್ರ ಕ್ಲಿಯರ್ ಮಾಡ್ತಾ ಇದ್ದಾರೆ. 23ನೇ ಕಂತಿನ ಹಣ ಬಂದಿತ್ತು ಅಂದರೆ ಎಲ್ಲರಿಗೂ ಕೂಡ 4,000 ರೂಪಾಯಿ ಬರಬೇಕಿತ್ತು. ಹಾಗೆ ಕಮೆಂಟ್ ಮಾಡೋರು ಕೂಡ ನಮಗೆ 4,000 ರೂಪಾಯಿ ರಿಸೀವ್ ಆಗಿತ್ತು ಅಂತಲೇ ಹೇಳಬೇಕಾಗಿತ್ತು. ಆದರೆ ಯೂಟ್ಯೂಬ್ ಚಾನಲ್ಗಳಲ್ಲಿ ಈ ರೀತಿ ಒಂದಷ್ಟು ಮೋಸಗಳು ನಡೀತಾ ಇರುತ್ತೆ. ಸುಮ್ಮನೆ ಅವ್ರಿಗೆ ಅಪ್ಡೇಟ್ ಮಾಡ್ತಾ ಇರ್ತಾರೆ, 4,000 ಬಂತು, 6,000 ಬಂತು ಅಂತ.
ಫೇಕ್ ಇನ್ಫಾರ್ಮೇಷನ್ ಕೊಡೋದೇ ಅವ್ರ ಕೆಲಸ ಆಗಿರುತ್ತೆ. ಸೊ ಹಾಗಾಗಿ ಅವ್ರು ತಪ್ಪು ಮಾಹಿತಿಯನ್ನು ಕೊಡ್ತಾ ಇರ್ತಾರೆ. ಈಗ ನನ್ನ ಕಮೆಂಟ್ಸ್ಗಳನ್ನ ನೀವು ನೋಡಿದ್ರೆ ಅದರಲ್ಲಿ ಹೇಳಿದ್ದಾರೆ ಬೆಂಗಳೂರು ಆಗಿರಬಹುದು, ಮೈಸೂರು ಆಗಿರಬಹುದು, ಶಿವಮೊಗ್ಗ, ಹಾಸನ ಆಗಿರಬಹುದು, ಬಾಗಲಕೋಟೆ, ಗುಲ್ಬರ್ಗ, ಬಾಗಲಕೋಟೆ ಹೇಳಿದೆ ಅಲ್ವಾ, ಹಾವೇರಿ, ಕೆಲವು ಒಂದು 10-12 ಡಿಸ್ಟಿಕ್ ಅವರು ನಮಗೆ ಬಂದಿದೆ, ನಮ್ದು ಈ ಜಿಲ್ಲೆ ಅಂತಲೇ ಹೇಳಿದ್ದಾರೆ. ಬಟ್ ಕೆಲವ್ರು ಮಾತ್ರ ಅಮೌಂಟ್ ಬಂದಿಲ್ಲ ಆದರೂ 4,000 ಬಂದಿದೆ ಅಂತ ಹೇಳ್ತಾ ಇದ್ದಾರೆ. ಅದನ್ನೆಲ್ಲ ನಂಬೋದಕ್ಕೆ ಹೋಗಬೇಡಿ. 22ನೇ ಕಂತಿನ ಹಣ ಯಾರಿಗೆ ಬಂದಿರಲಿಲ್ವೋ ಅಂಥವ್ರಿಗೆ ಬಂದಿದೆ. ಇವಾಗ ಗೃಹಲಕ್ಷ್ಮಿ ಹಣ ಯಾರಿಗೆ ಬಂದಿಲ್ವೋ ದೀಪಾವಳಿ ಹಬ್ಬದ ಟೈಮಲ್ಲಿ ಅವ್ರಿಗೊಂದು ಡೌಟು, ಎಲ್ಲರಿಗೂ ಬಂದಿದೆ ನಮಗೆ ಯಾಕೆ ಬಂದಿಲ್ಲ ಅಂದರೆ, ಯಾರಿಗೆ ಬಂದಿಲ್ವೋ ಅಂಥವ್ರಿಗೆ ಮಾತ್ರ ಹಾಕಿದ್ದಾರೆ, ಬಂದಿರೋರಿಗೆ ಮತ್ತೆ ಹಣವನ್ನು ಹಾಕಿಲ್ಲ. 23ನೇ ಕಂತಿನ ಹಣ ನಿಮಗೆ ಆದಷ್ಟು ಬೇಗ ಖಾತೆಗೆ ಬರುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ಇವತ್ತಿಂದು ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಇದೇ ರೀತಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.